ರಾತ್ರಿಯೆಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ರೂ ಬೆಳಿಗ್ಗೆ ಏಳುವಾಗ ಸುಸ್ತು, ದಿನವಿಡೀ ಆಫೀಸ್ನಲ್ಲಿ ಫುಲ್ ಡಲ್. ಈ ಅನುಭವ ನಿಮಗೂ ಆಗಿದ್ಯಾ? ಹಾಗಾದ್ರೆ ಬಹುಶಃ ನಾವು ತಿಳಿಯದೆಯೇ ರಾತ್ರಿ ಮಾಡುವ ಕೆಲವು ತಪ್ಪುಗಳೇ ಇದಕ್ಕೆ ಕಾರಣ ಇರಬಹುದು. ಬನ್ನಿ, ಅವು ಯಾವುವು ಅಂತ ನೋಡೋಣ. ಹೌದು, ಇತ್ತೀಚೆಗೆ ಎಲ್ಲರ ಬಾಯಲ್ಲೂ ಇದೇ ಮಾತು. ಯಾಕೋ ಯಾವಾಗ್ಲೂ ಸುಸ್ತು, ಶಕ್ತಿನೇ ಇಲ್ಲ ಅಂತ. ಯಾಕ್ ಹೀಗೆ? ಈ ನಿರಂತರ ಆಯಾಸಕ್ಕೆ, ಆ ಲೋ ಎನರ್ಜಿಗೆ ಅಸಲಿ ಕಾರಣವಾದ್ರೂ ಏನು? ಇಲ್ಲಿ ಒಂದು ಆಶ್ಚರ್ಯಕರ ವಿಷಯ ಅಂದ್ರೆ, ನಮ್ಮ ಈ ಸಮಸ್ಯೆಗೆ ಉತ್ತರ ನಮ್ಮ ಹಗಲಿನ ಒತ್ತಡದ ಕೆಲಸದಲ್ಲ, ಬದಲಿಗೆ ನಾವು ಪ್ರತಿದಿನ ರಾತ್ರಿ ಮಾಡೋ ಸಣ್ಣ ಪುಟ್ಟ, ಅಷ್ಟೇನೂ ಗಮನಕ್ಕೆ ಬಾರದ ತಪ್ಪುಗಳಲ್ಲಿ ಅಡಗಿದೆ ಅಂತ ಮೂಲ ಮಾಹಿತಿ ಹೇಳುತ್ತೆ. ಸರಿ, ಹಾಗಾದ್ರೆ ನಮ್ಮ ಶಕ್ತಿಯನ್ನ ಹೀರಿಬಿಡೋ ಆ ಮೊದಲ ವಿಲೆನ್ ಯಾರು ಅಂತ ನೋಡೋಣ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಕೈಯಲ್ಲೇ ದಿನದ 24 ಗಂಟೆಯೂ ಇರೋ ನಮ್ಮ ಸ್ಮಾರ್ಟ್ಫೋನ್ ಸ್ಕ್ರೀನ್ಗಳು. ನೋಡಿ, ಇಲ್ಲಿ 2 ವಿಷಯಗಳಿವೆ. ಒಂದು ಕಡೆ ರಾತ್ರಿ ಹೊತ್ತು ಜಾಸ್ತಿ ಹೊತ್ತು ಮೊಬೈಲ್ ನೋಡಿದ್ರೆ ನಮ್ಮ ಮೆದುಳು ಸುಸ್ತಾಗುತ್ತೆ. ಇನ್ನೊಂದು ಕಡೆ ಕತ್ತಲಲ್ಲಿ ಸ್ಕ್ರೀನ್ ನೋಡಿದ್ರೆ ನೇರವಾಗಿ ಕಣ್ಣುಗಳಿಗೆ ಸಮಸ್ಯೆ. ಒಂದೇ ಅಭ್ಯಾಸದಿಂದ 2 ರೀತಿಯ ತೊಂದರೆಗಳು. ಮೊದಲನೇ ತಪ್ಪು, ಮಲ್ಗೋ ಮುಂಚೆ ಘಂಟೆಗಟ್ಲೆ ಸ್ಕ್ರಾಲ್ ಮಾಡ್ತಾ ಕೂರೋದು. ಆ ಮೊಬೈಲ್ನಿಂದ ಬರೋ ನೀಲಿ ಬೆಳಕು ಅಂದ್ರೆ ಬ್ಲೂ ಲೈಟ್ ನಮ್ಮ ನಿದ್ದೆ ಬರೋದಕ್ಕೆ ಬೇಕಾದ ಮೆಲಟೋನಿನ್ ಅನ್ನೋ ಹಾರ್ಮೋನನ್ನ ಬ್ಲಾಕ್ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಮೆದುಳಿಗೆ ರೆಸ್ಟ್ ಸಿಗೋದೇ ಇಲ್ಲ, ಅದು ರಾತ್ರಿಯೆಲ್ಲ ಆಕ್ಟಿವ್ ಆಗೇ ಇರುತ್ತೆ. ಇನ್ನು ಎರಡನೇ ತಪ್ಪು, ರೂಮ್ನಲ್ಲಿ ಲೈಟೆಲ್ಲ ಆಫ್ ಮಾಡಿ ಕತ್ಲಲ್ಲಿ ಮೊಬೈಲ್ ನೋಡೋದು. ಇದು ನಮ್ಮ ಕಣ್ಣುಗಳ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಆಗುತ್ತೆ. ಯೋಚಿಸಿ, ಪೂರ್ತಿ ಕತ್ಲೆಗೂ ಆ ಸ್ಕ್ರೀನ್ನ ಪ್ರಖರ ಬೆಳಕಿಗೂ ಅಜಗಜಾಂತರ ವ್ಯತ್ಯಾಸ ಅಲ್ವಾ? ಇದು ನಿಧಾನಕ್ಕೆ ನಮ್ಮ ದೃಷ್ಟಿಯನ್ನೇ ಮಂಜಾಗಿಸುತ್ತೆ. ಸರಿ, ಸ್ಕ್ರೀನ್ ಕಥೆ ಆಯ್ತು. ಈಗ ಮುಂದಿನ 2 ತಪ್ಪುಗಳನ್ನ ನೋಡೋಣ. ಇಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದಕ್ಕಿಂತ ಅದನ್ನ ಯಾವಾಗ ಮಾಡ್ತೀವಿ ಅನ್ನೋದೇ ದೊಡ್ಡ ಪ್ರಶ್ನೆ. ಮೂರನೇ ತಪ್ಪು, ತಡರಾತ್ರಿಯವರೆಗೂ ಎಚ್ಚರಾಗಿರೋದು. ನಮ್ಮ ದೇಹಕ್ಕೂ ಒಂದು ಟೈಮ್ ಟೇಬಲ್ ಇದೆ, ಅದನ್ನ ಬಾಡಿ ಕ್ಲಾಕ್ ಅಂತೀವಿ. ನಾವು ಲೇಟಾಗಿ ಮಲಗಿದಾಗ ಈ ಇಡೀ ಸಿಸ್ಟಮ್ ಹಾಳಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹೃದಯದ ಮೇಲೆ ಅನಗತ್ಯ ಒತ್ತಡ ಬೀಳುತ್ತೆ. ಇದು ಲಾಂಗ್ ರನ್ನಲ್ಲಿ ಒಳ್ಳೇದಲ್ಲ. 4ನೇ ತಪ್ಪು, ಇದನ್ನಂತೂ ತುಂಬಾ ಜನ ಮಾಡ್ತಾರೆ. ರಾತ್ರಿ ಊಟ ಮಾಡ್ ತಕ್ಷಣನೇ ಹೋಗಿ ಮಲ್ಕೊಳ್ಳೋದು. ಅರೆ, ನಮ್ಮ ಹೊಟ್ಟೆಗೂ ಜೀರ್ಣ ಮಾಡೋಕೆ ಸ್ವಲ್ಪ ಟೈಮ್ ವೇಂಡಾವಾ? ತಕ್ಷಣ ಮಲ್ಗಿದ್ರೆ ಡೈಜೆಷನ್ ಸರಿಯಾಗಲ್ಲ, ಗ್ಯಾಸ್, ಹೊಟ್ಟೆ ಉಬ್ರ, ಈ ಎಲ್ಲ ಸಮಸ್ಯೆಗಳು ಶುರುವಾಗ್ಬಿಡುತ್ತೆ. ಸರಿ, ಈ 4 ತಪ್ಪುಗಳನ್ನ ಒಂದೊಂದಾಗಿ ನೋಡಿದ್ವಿ. ಆದ್ರೆ ಇವೆಲ್ಲವೂ ಒಟ್ಟಿಗೆ ಸೇರ್ಕೊಂಡಾಗ ನಮ್ಮ ದೇಹದ ಮೇಲೆ ಆಗೋ ಒಟ್ಟಾರೆ ಪರಿಣಾಮ ಎಂಥದ್ದು ಗೊತ್ತಾ? ಪರಿಣಾಮನ ಇಲ್ಲಿದೆ ನೋಡಿ. ಶಕ್ತಿ ಪೂರ್ತಿ ಡ್ರೈನ್ ಆಗಿ ಹೋಗುತ್ತೆ. ದಿನಪೂರ್ತಿ ಲೋ ಎನರ್ಜಿ ಫೀಲಿಂಗ್. ಅಷ್ಟೇ ಅಲ್ಲ, ನಮ್ಮ ಮೂಡ್, ಹಸಿವು, ನಿದ್ದೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋ ಹಾರ್ಮೋನ್ಸ್ಗಳ ಬ್ಯಾಲೆನ್ಸೇ ತಪ್ಪಿ ಹೋಗುತ್ತೆ. ಅದೇ ಚಿಂತೆ ಬೇಗ, ಯಾಕಂದ್ರೆ ಸಮಸ್ಯೆ ಗೊತ್ತಾದ್ರೆ ಪರಿಹಾರ ತುಂಬಾ ಸುಲಭ. ನಮ್ಮ ರಾತ್ರಿಗಳನ್ನ ಮತ್ತೆ ನಮ್ಮ ಕಂಟ್ರೋಲ್ಗೆ ತಗೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಆರೋಗ್ಯವಂತ ಜೀವನಕ್ಕೆ ದಾರಿ ತುಂಬಾ ಸಿಂಪಲ್. ಮಲ್ಗೋಕ್ಕೆ 1 ಗಂಟೆ ಮುಂಚೆ ಫೋನ್ ಸೈಡ್ಗಿಡಿ. ಬೇಕಾದ್ರೆ ಒಂದು ಒಳ್ಳೆ ಪುಸ್ತಕ ಓದ್ಬಹುದು. ಕತ್ತಲೆಯಲ್ಲಿ ಸ್ಕ್ರೀನ್ ನೋಡ್ಬೇಡಿ. ಆದಷ್ಟು ಬೇಗ ಮಲ್ಗೋಕೆ ಟ್ರೈ ಮಾಡಿ ಮತ್ತು ಊಟ ಮಾಡಿದ್ಮೇಲೆ ಕನಿಷ್ಠ 1 ಗಂಟೆ ಆದ್ರೂ ಗ್ಯಾಪ್ ಕೊಡಿ. ಈ 4 ಪಾಲಿಸಿದ್ರೆ ಸಾಕು. ಮೂಲ ಮಾಹಿತಿಯಲ್ಲಿ ಹೇಳಿರೋ ಈ ಒಂದು ಮಾತು ನೋಡಿ ಎಷ್ಟು ಪವರ್ಫುಲ್ ಆಗಿದೆ. ಇವುಗಳನ್ನು ತಪ್ಪಿಸಿ ನಿಮ್ಮ ಜೀವನವನ್ನೇ ಬದಲಾಯಿಸಿಕೊಳ್ಳಿ. ಇದು ಕೇವಲ ಮಾತಲ್ಲ, ಇದೊಂದು ಭರವಸೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈ 4 ಅಭ್ಯಾಸಗಳಲ್ಲಿ ಯಾವುದನ್ನ ಇವತ್ ರಾತ್ರಿಯಿಂದಲೇ ಬದಲಾಯಿಸೋಕ್ ಸಾಧ್ಯ? ಒಂದೇ ಒಂದು ಸಣ್ಣ ಬದಲಾವಣೆ ಸಾಕು ದೊಡ್ಡ ಪ್ರಯಾಣ ಶುರುವಾಗೋಕೆ. ಯೋಚಿಸಿ ನೋಡಿ.